9ನೇ ತರಗತಿ ಕನ್ನಡ ಪಠ್ಯ ಪೂರಕ 1 ಗುಣಸಾಗರಿ ಪಂಡರಿಬಾಯಿ ಪ್ರಶ್ನೋತ್ತರಗಳು ಲೇಖಕಿ ಪರಿಚಯ ಡಾಕ್ಟರ್ ಜಯಮಾಲಾ ಕಾಲ 28/7/1959ರಲ್ಲಿ ಇವರು ಜನಿಸಿದರು. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು. ಕೃತಿ ಪಂಡರಿಬಾಯಿ. ಪ್ರಶಸ್ತಿ ಸ್ವರ್ಣಕಮಲ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ, ಫಿಲ್ಮ್ಫೇರ್ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವುಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪಂಡರಿಬಾಯಿಯವರ ತಂದೆ ತಾಯಿಯ ಹೆಸರೇನು? ಉತ್ತರ: ಪಂಡರಿಬಾಯಿಯವರ ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. ಪ್ರಶ್ನೆ 2. ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರೇನು? ಉತ್ತರ: ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ವಾಣಿ. ಪ್ರಶ್ನೆ 3. ಪಂಡರಿಬಾಯಿ ನಾಟಕರಂಗ ಪ್ರವೇಶಿಸಬೇಕಾಗಿ ಬಂದದ್ದೇಕೆ? ಉತ್ತರ: ಪಂಡರಿಬಾಯಿಯವರ ಅಣ್ಣ ವಿಮಲಾನಂದರ ಆದರ್ಶ ನಾಟಕ ಸಂಘದ ವತಿಯಿಂದ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಬಾರದೇ ಇದ್ದಾಗ ಪಂಡರಿಬಾಯಿಯವರು ನಾಟಕ ರಂಗಕ್ಕೆ ಪ್ರವೇಶಿಸಿ ಅಭಿನಯಿಸಿದರು. ಪ್ರಶ್ನೆ 4. ಪಂಡರಿಬಾಯಿಯವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ? ಉತ್ತರ: ಪಂಡರಿಬಾಯಿಯವರ ಜೀವಮಾನ ಸಾಧನೆಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿ ನೀಡಲಾಗಿದೆ. ಪ್ರಶ್ನೆ 5. ಪಂಡರಿಬಾಯಿಯವರು ಯಾರ ಮನಸ್ಸಿನಲ್ಲಿ ಅಮರರಾದರು? ಉತ್ತರ: ಪಂಡರಿಬಾಯಿಯವರು ಕಲಾರಸಿಕರ ಮನಸ್ಸಿನಲ್ಲಿ ಅಮರರಾದರು. ಪ್ರಶ್ನೆ 6. ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಉತ್ತರ: ಪಂಡರಿಬಾಯಿಯವರ ಅಣ್ಣ ವಿಮಲಾನಂದರ ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದಳು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಕಾರಣದಿಂದ ಅಣ್ಣ ವಿಮಲಾನಂದರು ಆ ಪಾತ್ರವನ್ನು ತಂಗಿ ಪಂಡರಿಬಾಯಿ ಕೈಯಲ್ಲಿ ಮಾಡಿಸಿದರು. ಹಾಗಾಗಿ ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಿದರು. ಪ್ರಶ್ನೆ 7. ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? ಉತ್ತರ: ಪಂಡರಿಬಾಯಿಯವರ ಮೂಲ ಹೆಸರು ಗೀತಾ. ಪಂಢರಪುರದ ಪಂಢರೀನಾಥನಲ್ಲಿ ಅತೀವ ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ದ ರಂಗರಾವ್ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು. ಪ್ರಶ್ನೆ 8. ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು? ಉತ್ತರ: ಪಂಡರಿಬಾಯಿಯವರ ತಂದೆ ಹರಿದಾಸರಾಗಿದ್ದು ಹರಿಕಥೆ ಮಾಡುತ್ತಿದ್ದರು. ತಾಯಿ ಶಾಲಾ ಶಿಕ್ಷಕಿ. ಬಡತನವಿದ್ದರೂ ಶ್ರದ್ಧಾ ಭಕ್ತಿಗಳನ್ನು ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು. ಇದರಿಂದ ಪಂಡರಿಬಾಯಿಯವರಿಗೆ ಬಾಲ್ಯದಿಂದಲೇ ಸಂಗೀತ ಅಭ್ಯಾಸ ಆಯಿತು. ಇವರು ಹರಿಕಥೆ ಮಾಡುತ್ತಿದ್ದರು, ಕೀರ್ತನೆ ಹಾಡುತ್ತಿದ್ದರು. ಮನೆಯಲ್ಲಿದ್ದ ಈ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿತು. 9ನೇ ತರಗತಿ ಕನ್ನಡ ಪಠ್ಯ ಪೂರಕ 2 ಒಳೆಯ ಬಾಗಿಲು ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಸುಶ್ರುತ ದೊಡ್ಡೇರಿ. ಸ್ಥಳ ಶಿವಮೊಗ್ಗ. ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಕೃತಿಗಳು ಚಿತ್ರಚಾಂಪ, ಒಳೆಯ ಬಾಗಿಲು, ಬ್ಲಾಗಿಸು ಕನ್ನಡ, ಡಿಂಡಿಮವ ಮುಂತಾದವು. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಲಾಂಛು ಬರುವವರಿಗೆ ಹೊತ್ತು ಕಳೆಯಲು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು? ಉತ್ತರ: ಲಾಂಛು ಬರುವವರಿಗೆ ಹೊತ್ತು ಕಳೆಯಲು ದಂಟೆ ಗುಂಟ ಅಡ್ಡಾಡುತ್ತಾ ಕಪ್ಪೆ ಚಿಪ್ಪು, ನುಣ್ಣನೆ ಉರುಟು ಕಲ್ಲುಗಳನ್ನು ಎಕ್ಕಬಹುದು. ಎಕ್ಕಿದ ಕಲ್ಲುಗಳನ್ನು ಒಳಗೆ ಎಸೆಯಬಹುದು. ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆ ಅಲೆಯಾಗಿ ನಿಮ್ಮತ್ತ ತೇಲಿ ಬರುವುದನ್ನು ನೋಡುತ್ತಾ ಮೈಮರೆಯಬಹುದು. ಪ್ರಶ್ನೆ 2. ಲಾಂಛು ಹೊಳೆಯ ದಡಕ್ಕೆ ಬಂದು ನಿಂತಾಗ ಜನರ ಗಡಿಬಿಡಿ ಹೇಗಿರುತ್ತದೆ? ಉತ್ತರ: ಲಾಂಛು ಬಂದು ನಿಂತಿದ್ದೆ ಮೊದಲು ಜನರೆಲ್ಲ ಓಡಿ ಹೊಗೆ ಹತ್ತಿದ್ದಾರೆ. ಆಮೇಲೆ ವಾಹನಗಳೆಲ್ಲ ಒಂದೊಂದಾಗಿ ಬರುತ್ತಿವೆ. ಎಲ್ಲಾ ವಾಹನಗಳು ಹಿಡಿಸುವುದಿಲ್ಲ. ಲಾಂಛು ಇನ್ನೇನು ಹೊರಟಿತು ಅನ್ನುವಷ್ಟರಲ್ಲಿ ಒಂದು ಬೈಕ್ ಹಾರನ್ ಮಾಡಿಕೊಂಡು ಬಂದಿದೆ. ಅದನ್ನು ಸಹ ಹತ್ತಿಸಿಕೊಳ್ಳಲಾಗಿದೆ. ಬಂದವನು ಬೈಕಿನಲ್ಲೇ ಬಂದಿದ್ದರೂ ಓಡಿ ಬಂದು ಬಸ್ ಹತ್ತಿದವನಂತೆ ಏರಿಸು ಬಿಡುತ್ತಿದ್ದಾನೆ. ಹೀಗಿರುತ್ತದೆ ಲಾಂಛು ಹೊಳೆಯ ದಡಕ್ಕೆ ಬಂದು ನಿಂತಾಗ ಜನರ ಗಡಿಬಿಡಿ. ಪ್ರಶ್ನೆ 3. ನದಿಯಲ್ಲಿ ಲಾಂಛು ಚಲಿಸುತ್ತಿರುವಾಗ ಅದರಲ್ಲಿ ಕೂತವರ ಮಧ್ಯ ಏನೇನು ಮಾತುಕತೆಗಳು ನಡೆದಿರುತ್ತವೆ? ಉತ್ತರ: ನದಿಯಲ್ಲಿ ಲಾಂಛು ಚಲಿಸುತ್ತಿರುವಾಗ ಅಜ್ಜಿಯೊಬ್ಬರು ಕೈ ಮುಗಿದು ಕಣ್ಮುಚ್ಚಿ ಕುಳಿತು ದೇವರೇ ಸುಖವಾಗಿ ಆಚೆ ದಡ ತಲುಪಿಸಪ್ಪ ಎನ್ನುತ್ತಿದ್ದರು. ಹುಡುಗನೊಬ್ಬ ಅಪ್ಪನಿಗೆ, ಅಪ್ಪ, ಇಷ್ಟು ದೊಡ್ಡ ಲಾಂಛನ್ನು ಇಲ್ಲಿಗೆ ಹೇಗೆ ತಂದರು? ಲಾರಿಯಲ್ಲೂ ಹಿಡಿಯುವುದಿಲ್ಲ ಎಂದು ಕೇಳುತ್ತಾನೆ. ಈಗ ಯೋಚನೆಯಾಗಿದೆ. ಅರೆ ಹೌದಲ್ಲ, ಇಷ್ಟು ದೊಡ್ಡ ಲಾಂಛನ್ನು. ಆದರೂ ಅಪ್ಪ ಎಲ್ಲ ತಿಳಿದವನಂತೆ ಇದನ್ನು ದೂರದ ಸಮುದ್ರದಿಂದ ಡ್ರೈವ್ ಮಾಡಿಕೊಂಡು ಬಂದದ್ದು. ಈ ಹೊಳೆ ಹೋಗಿ ಸಮುದ್ರಕ್ಕೆ ಸೇರುತ್ತಲ್ಲ,
ಅಲ್ಲಿಂದ ಬಂದದ್ದು ಇದು ಎಂದು ಏನೋ ಸಮಜಾಯಿಸಿ ಕೊಡುತ್ತಿದ್ದರು. ಪ್ರಶ್ನೆ 4. ಲಾಂಚು ತನ್ನ ಪ್ರಯಾಣ ಮುಗಿಸಿದಾಗ ಜನರು ಹೇಗೆ ಹೊರಡುತ್ತಾರೆ? ಉತ್ತರ. ಲಾಂಚು ತನ್ನ ಬಾಹುಗಳನ್ನು ದಡದತ್ತ ಹೊರಳಿಸುತ್ತಿದೆ. ದಡದಲ್ಲಿ ಲಾಂಚಿಗಾಗಿ ಕಾಯುತ್ತಾ ನಿಂತಿರುವ ಜೀವಿಗಳ ಮೊಗದಲ್ಲಿ ಒಮ್ಮಿದ ಮುಗುಳ್ನಗೆ ಇಲ್ಲಿಂದಲೇ ಕಾಣುತ್ತಿದೆ. ಬೈಕು, ಕಾರ್ಗಳು ಸ್ಟಾರ್ಟ್ ಆಗುತ್ತಿವೆ. ಲಾಂಚು ನಿಂತಿದ್ದೆ ಎಲ್ಲ ಆಚೆ ದಡಕ್ಕೆ ಜಿಗಿದಿದ್ದಾರೆ. ಬಸ್ಸು, ಕಾರು, ಬೈಕ್ಗಳು ಬುರಬುರನೆ ದಡ ಸೇರಿವೆ. ಹೀಗೆ ಲಾಂಚು ತನ್ನ ಪ್ರಯಾಣ ಮುಗಿಸಿದಾಗ ಜನರು ಹೊರಡುತ್ತಾರೆ. ಪ್ರಶ್ನೆ 5. ಹೊಳೆ ಮತ್ತು ಲಾಂಚಿನ ಒಟ್ಟಾರೆ ದಿನಚರಿಯ ಬಗ್ಗೆ ಲೇಖಕರ ಅನಿಸಿಕೆ ಏನು? ಉತ್ತರ. ಪ್ರಶಾಂತ ಸಾಗರದಂತಹ ಹೊಳೆಯಲ್ಲಿ ನಿಧಾನವಾಗಿ ಸಾಗುತ್ತಿದೆ ಲಾಂಚು. ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಅಲೆಗಳ ಮೇಲೆ ತೇಲುತ್ತಾ ಸಾಗುತ್ತಿರಲು ಆಯಾಚಿತವಾಗಿ ಪ್ರಯಾಣಿಕರ ನೆನಪಿನ ಕೋಶದಿಂದ ಹೊರಬರುತ್ತಿದೆ ಆ ಹಾಡು. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳಿ ತೇಲುವ ತೆರೆಯ ಮೇಲ್ಗಡೆ ಆಡಲಿ. ಹೊಳೆಯ ಬಾಗಿಲಿನಲ್ಲಿ ಪ್ರಯಾಣಿಕರ ಮನದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂದು ಹೊಳೆ ಮತ್ತು ಲಾಂಚಿನ ಒಟ್ಟಾರೆ ದಿನಚರಿಯ ಬಗ್ಗೆ ಲೇಖಕರ ಅನಿಸಿಕೆಯಾಗಿದೆ. ಪಠ್ಯ ಪೂರಕ 3. ನನ್ನಾಸೆ ಪ್ರಶ್ನೋತ್ತರಗಳು. ಲೇಖಕಿ ಪರಿಚಯ. ಇಂದುಮತಿ ಲಾಮಣಿ. ಕಾಲ 1959ರಲ್ಲಿ ಇವರು ಜನಿಸಿದರು. ಸ್ಥಳ ವಿಜಯಪುರ ಜಿಲ್ಲೆಯ ಬರಟಗಿಯ 3ನೆಯ ತಾಂಡದವರು. ಕೃತಿಗಳು ತಾಯಿಲೋಕ, ಭಾವಲೋಕ, ಏಕದಶ, ಕೊರಡು ಕೊನರುವುದು, ಬರಡು ಅಯನವುದು. ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಮೈಥಿಲಿ ಪ್ರಶಸ್ತಿ, ಡಾಕ್ಟರ್ ಆಫ್ ನೈಲ್ ಪ್ರಶಸ್ತಿ ಮುಂತಾದವು. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ? ಉತ್ತರ. ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿನ ಗ್ರಂಥ ತಾನಾಗಬೇಕೆಂದು ಕವಯಿತ್ರಿ ಬಯಸಿದ್ದಾರೆ. ಪ್ರಶ್ನೆ 2. ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ? ಉತ್ತರ. ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಬೇಕು ಏಕೆಂದರೆ ದಾಹಗೊಂಡವರ ತನುವ ತಣಿಸಲು ಎಂದು ಲೇಖಕಿ ಹೇಳಿದ್ದಾರೆ. ಪ್ರಶ್ನೆ 3. ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು? ಉತ್ತರ. ಜೀವನದಲ್ಲಿ ತಾನು ಗೆದ್ದು ಮುಂದೆ ಬರಬೇಕೆಂಬ ಆಸೆಯನ್ನು ಲೇಖಕಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ತನಗೆ ತೊಂದರೆಯಾದರೂ ಆ ತೊಂದರೆಯನ್ನು ಮೆಟ್ಟಿ ನಿಂತು ಬೇರೊಬ್ಬರಿಗೆ ನೆರವು ನೀಡುವ ನಿಸ್ವಾರ್ಥ ವ್ಯಕ್ತಿತ್ವ ತನ್ನದಾಗಬೇಕೆಂದು ಆಸೆ ಪಡುತ್ತಾರೆ. ತನ್ನನ್ನು ತಾನು ಸುಟ್ಟು ಬೆಳಕು ನೀಡುವ ಬತ್ತಿ ತಾನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ, ಮಣ್ಣ ಮೇಲೊಂದು ಮರವಾಗಿ, ಪುಣ್ಯವಂತರಿಗೆ ನೆರಳು ನೀಡುವ ಮರದಂತೆ ತಾನು ನಿಸ್ವಾರ್ಥವಾಗಿ ಬದುಕಬೇಕು. ಮಾನವ ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ತಾನಾಗಿ ತನ್ನ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕು. ಮುಸ್ಸಂಜೆಯ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನವೃದ್ಧರ ಊರುಗೋಲು ತಾನಾಗಬೇಕು. ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದರೂ ತಾನು ಬೇರೆಯವರಿಗೆ ಹೊರೆಯಾಗಬಾರದು. ಹಾಗೆ ಹೊರೆಯಾಗುವ ಮೊದಲು ತನ್ನ ಅಂತ್ಯವಾಗಬೇಕು ಎಂದು ಕವಯಿತ್ರಿ ಆಸೆ ಪಡುತ್ತಾರೆ. 9ನೇ ತರಗತಿ ಪಠ್ಯ ಪೂರಕ 4. ಉರಿದ ಬದುಕು ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಶಾಂತರಸ. ಕಾಲ 1924ರಲ್ಲಿ ಇವರು ಜನಿಸಿದರು. ಸ್ಥಳ ರಾಯಚೂರು ಸಮೀಪದ ಎಂಬೇರಹಳ್ಳಿ. ಕೃತಿಗಳು ಉರಿದ ಬದುಕು, ಸತ್ಯ ಸ್ನೇಹ, ಬಹುರೂಪ, ನಂಜು ನೊರೆವಾಲು, ಬೆನ್ನ ಇಂದಿನ ಬೆಳಕು, ಕಲ್ಯಾಣ ದೀಪ ಮುಂತಾದವು. ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಂದಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಮ್ಮಣ್ಣನಿಗೆ ಏನೆಂದು ಹೇಳಿದಳು? ಉತ್ತರ. ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಮ್ಮಣ್ಣನಿಗೆ, ಬ್ಯಾಡ ಅಣ್ಣ, ಕಾಲು ಬೀಳ್ತೀನಿ, ಒಳಗೆ ಬರಬ್ಯಾಡ, ನಮ್ಮನ್ನೆಲ್ಲ ಸಾವಿನ ಬಾಯಿಗೆ ತುರಕಬೇಡ ಎಂದು ಹೇಳಿದಳು. ಪ್ರಶ್ನೆ 2. ತಿಮ್ಮಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು? ಉತ್ತರ. ತಿಮ್ಮಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಶಂಕ್ರಣ್ಣ. ಪ್ರಶ್ನೆ 3. ದುರ್ಗಪ್ಪ ಯಾರು? ಉತ್ತರ. ದುರ್ಗಪ್ಪ ಮಾದ್ರಿ ಜಾತಿಯವನು. ಭಜನೆ ಮಾಡುವುದು, ಏಕತಾರಿ ಹಿಡಿದು ತತ್ವಪದ ಆಡುವುದೇ ಅವನ ಕೆಲಸ. ಪ್ರಶ್ನೆ 4. ದುರ್ಗಪ್ಪನು ಶಂಕ್ರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳಾವುವು? ಉತ್ತರ. ಜೀವಕ್ಕೆ ಯಾವ ಕುಲಾನೂ ಇಲ್ಲ, ಗಾಳಿ ನೀರು ನೆಲಕ್ಕೆ ಕುಲ ಇದೆಯೇ ಎಂದು ಪ್ರಶ್ನಿಸಿ, ಕುಲ ನಾವು ಮಾಡಿಕೊಂಡಿರೋದು ಎಂದು ದುರ್ಗಪ್ಪನು ಶಂಕ್ರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು. ಪ್ರಶ್ನೆ 5. ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು? ಉತ್ತರ. ದೇಶಕ್ಕಾಗಿ ಮಾಡಿದ ಹೋರಾಟದಲ್ಲಿ ಗೆಲುವು ನಮ್ಗೆ, ಬದುಕಿದ್ರೆ ಸ್ವಾತಂತ್ರ್ಯ ನೋಡೋಣ, ಸತ್ತರೆ ದೇಶಕ್ಕಾಗಿ ಸತ್ತಿದ್ದಾರೆ ಅಂತಾರೆ. ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ, ಅದು ಪುಣ್ಯದ ಕೆಲಸ. ನಮ್ ಮುಂದಿನವರಾದ್ರೂ ಸ್ವಾತಂತ್ರ್ಯ ನೋಡ್ತಾರಲ್ಲ ಅಂತ ಆಗಾಗ ದುರ್ಗಪ್ಪ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು. ಪಠ್ಯ ಪೂರಕ 5. ಪುಟ್ಟ ಅಕ್ಕಿ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಜಬ್ಬಣ್ಣ ಅಮರಚಿಂತ.
ಸ್ಥಳ ರಾಯಚೂರು. ಕೃತಿಗಳು ಅಜೋ ಜಗತ್ತಿನ ಆ ಕಾವ್ಯ, ಮುಂಜಾಕೊರಳು, ಮಣ್ಣಲ್ಲಿ ಬೀರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್ ಎತ್ತವರು, ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಪುಟ್ಟ ಅಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಉತ್ತರ: ಪುಟ್ಟ ಅಕ್ಕಿಯು ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ. ಪ್ರಶ್ನೆ 2. ಗೀತೆಯನ್ನು ಹಾಡುತ್ತಾ ಪುಟ್ಟ ಅಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಉತ್ತರ: ಗೀತೆಯನ್ನು ಹಾಡುತ್ತಾ ಪುಟ್ಟ ಅಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. ಪ್ರಶ್ನೆ 3. ಜಗದಲ್ಲಿ ಎಂತಹ ಜನರಿರುವರು? ಉತ್ತರ: ಜಗದಲ್ಲಿ ಪುಟ್ಟ ಅಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳನ್ನು ಮುರಿಯುವ ಜನರಿರುವರು. ಪ್ರಶ್ನೆ 4. ಪುಟ್ಟ ಅಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಉತ್ತರ: ಪುಟ್ಟ ಅಕ್ಕಿಯು ಜಗದಂಗಳದಲ್ಲಿ ಎಷ್ಟೇ ತಡೆಗೋಡೆ ಕಟ್ಟಿದರೂ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಸದಾ ಹಾರುತ್ತಿರುವುದು. ಪ್ರಶ್ನೆ 5. ಭೂಮಿ ಆಕಾಶದಲ್ಲಿ ಪುಟ್ಟ ಅಕ್ಕಿಗೆ ಯಾರ ಭಯವಿದೆ? ಉತ್ತರ: ಪುಟ್ಟ ಅಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯವಿದೆ. ಮಕ್ಕಳೇ, ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ.